ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಯಾರು ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದೇ ರೀತಿ ನನ್ನ ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಇವಾಗ ಟೈಮ್ ಬಂದು 11 o'clock ಆಗ್ತಿದೆ. ನಾವು ಬೆಳಗ್ಗೆನೇ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿ ಒನ್ ಡೇ ಇಲ್ಲೇ ಬ್ಯಾಂಗ್ಳೂರು ಸುತ್ತಮುತ್ತ ಒನ್ ಡೇ ಟ್ರಿಪ್ಪಿಗೆ ಹೊರಟಿದ್ದೀವಿ. ಒನ್ ಡೇ ಸ್ಟೇ ಆಗಿಬಿಟ್ಟು ನಾಳೆ ಮಧ್ಯಾಹ್ನ ವಾಪಸ್ ಬರೋ ಹಾಗೆ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ, ಏನು, ಯಾರ್ಯಾರು ಬರ್ತಿದ್ದಾರೆ, ನಾನು ನಿಮ್ಮ ಜೊತೆ ಎಲ್ಲ ಹೋಗ್ತಾ ಶೇರ್ ಮಾಡ್ತೀನಿ. ಸೊ ಬನ್ನಿ. ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ರೆಸಿಪೀಸ್ನ ತುಂಬ ಶೇರ್ ಮಾಡ್ತಿರ್ತೀನಿ. ಇವಾಗ ಡೈಲಿ ವ್ಲಾಗ್ ಮಾಡ್ತಿರ್ತೀನಿ. ನಾನು ಇನ್ನು ಯಾವ ರೀತಿ ವ್ಲಾಗ್ ಹಾಕಿದರೆ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ. ಸೊ ನನಗೂ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ನಿಮಗೂ ಹೊಸ ಕಂಟೆಂಟು ಸಿಗುತ್ತೆ. ಸೊ ಇದೆಲ್ಲ ಆಗಬೇಕು ಅಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ದಲೇ ಹಂಗೆ ನೋಡ್ತಾ ಇದ್ದೀರಾ ವೀಡಿಯೋಸು. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ನಾವು ಹೊರಟಿದ್ದು 11:30 12 ಆಗ್ಬಿಡ್ತು. ಸೊ ಹೋಗುವಾಗ ನೋಡ್ತಾ ಇರ್ಬೋದು ಸಖತ್ತು ಟ್ರಾಫಿಕ್ ಇತ್ತು. ಅದ್ರಲ್ಲೂ ನೈಸ್ ರೋಡಿಗೆ ಹೋಗೋ ಕ್ರಾಸ್ನ ಮಿಸ್ ಮಾಡ್ಕೊಂಡು ನಾವು ಬನಶಂಕರಿ ಕಡೆಯಿಂದ ಹೋಗ್ಬೇಕಾಯ್ತು. ಸೊ ಹೆವಿ ಟ್ರಾಫಿಕ್ಕು. ಇವರಿಬ್ರು ಮಲ್ಕೊಂಡ್ಬಿಟ್ರು ಟ್ರಾಫಿಕ್ ಅಲ್ಲಿ. ನಾವು ನಿಧಾನಕ್ಕೆ ಹೋಗಿದ್ದು ಕನಕಪುರ ರೋಡ್. ಸೊ ನಾವು ಹೋಗ್ತಾ ಇರೋದು ಕನಕಪುರದಲ್ಲಿರೋ ವಿ ನೇಚರ್ ರೆಸಾರ್ಟ್ ಅಂತ. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ರು. ಸೊ ನಾವೇ ಲಾಸ್ಟ್ ಹೋಗಿದ್ದು. ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿ ಆಗಿ ಅಕ್ಕಪಕ್ಕ ಗುಡ್ಡ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ. ತಕ್ಷಣ ಕ್ವಿಕ್ ಆಗಿ ಒಂದು ರೂಮ್ ಟೂರ್ ವಿಡಿಯೋ ಮಾಡ್ಕೊಂಡೆ. ಈ ತರ ಕಾಟೇಜಸ್ ಕೊಟ್ಟಿದ್ದಾರೆ. ಕಾಟೇಜಸ್ಸು ಇಲ್ಲಿ AC ಕಾಟೇಜಸ್ಸು ಅವೈಲೇಬಲ್ ಇದೆ, ಇಲ್ಲ ಮಾಮೂಲಾಗಿರೋ ಕಾಟೇಜಸ್ಸು ಇದೆ. ಸೊ ನಾವು ತಗೊಂಡಿದ್ದು AC ಕಾಟೇಜು. ಒಳಗಡೆ ಈ ಕಾನ್ಸೆಪ್ಟ್ ಅಲ್ಲಿ ಇತ್ತು. ತುಂಬಾ ಚೆನ್ನಾಗಿದೆ. ಅಂತ ಲಕ್ಸುರಿನೂ ಇಲ್ಲ, ಡೀಸೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಈ ಪ್ರಾಪರ್ಟಿ. ಬಂದಿದ್ದು ಲೇಟ್ ಆಯ್ತು, ಹೊಟ್ಟೆ ಹಸಿದ್ಬಿಟ್ಟಿತ್ತು ಎಲ್ಲರಿಗೂ. ಬಂದವರೇ ಲಗೇಜ್ನೆಲ್ಲ ರೂಮಲ್ಲಿ ಡಂಪ್ ಮಾಡ್ಬಿಟ್ಟು ನಾವು ಊಟಕ್ಕೆ ಹೋದ್ವಿ. ಊಟದಲ್ಲಿ ಏನೇನಿತ್ತು ಅಂತ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಬಿಕಾಸ್ ಮಕ್ಕಳು ಅವ್ರಿಗೆ ತಿನ್ಸ್ಕೊಂತ ನಾವು ತಿಂದು ಬಂದಿದ್ದೆ ಒಂದು ದೊಡ್ಡ ಸರ್ಕಸ್ಸು. ಸೊ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಆದಷ್ಟು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾವು ಹೋಗಿದ್ದು 4 ಜನ ಕಪಲ್ಸು, ಎಲ್ಲ ನನ್ನ ಹಸ್ಬೆಂಡ್ ಚೈಲ್ಡ್ಹುಡ್ ಫ್ರೆಂಡ್ಸು, ಮತ್ತೆ ಅವರ ವೈಫ್ ಅಂಡ್ ಅವ್ರ ಮಕ್ಕಳು, ಎಲ್ಲ ಫ್ಯಾಮಿಲಿನೇ ಹೋಗಿದ್ದು. ಎಲ್ಲ ಗಂಡ ಹೆಂಡತಿ ಮಕ್ಕಳು. ಸೊ 2 ಪೇರಿಗೆ ಮಕ್ಳಿದಾರೆ, ಇನ್ನಿಬ್ರು ಪೇರಿಗೆ ಸೊ 3 ಜನ ಮಕ್ಕಳು, ನಾವು 8 ಜನ. ಇದನ್ನ ಆನ್ ಮಾಡಿದ್ರೆ ಏನ್ ಬರುತ್ತೆ? ಏನ? ಟಿವಿಯಲ್ಲಿ ಏನ್ ನೋಡ್ತೀರಿ? ಪುಣ್ಯಕೋಟಿ ಮಾಡ್ಕೊಂಡು ನಾವು ಬಂದು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊರಟ್ವಿ ಸ್ವಿಮ್ಮಿಂಗ್ ಪೂಲ್ ಹತ್ರ. ಮಕ್ಳಿಗೆ ಅದೇ ಅಲ್ವಾ ಇಂಟ್ರೆಸ್ಟ್. ಬಂದಾಗಿಂದ ನನ್ನ ಮಗ ಊಟನೂ ನೀಟಾಗಿ ಮಾಡಿಲ್ಲ, ದೊಡ್ಡವನು. ಸ್ವಿಮ್ಮಿಂಗ್ ಪೂಲ್ ಅಂತ. ಸೊ ನಾವು ಹೊರಟ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಮಾಡೋಣ ಅಂತ. ಕ್ಲೈಮೇಟು ಅಷ್ಟೇ ಸಖತ್ ಕ್ಲೌಡಿ ಆಗಿತ್ತು, ಅಲ್ಲಿ ಇಲ್ಲಿ ಮಳೆನೂ ಬರ್ತಾ ಇತ್ತು.
ಮುಗಿಸ್ಕೊಂಡು ರೂಮಿಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಸ್ನ್ಯಾಕ್ಸಿಗೆ ಬಂದ್ವಿ. ಸ್ನ್ಯಾಕ್ಸ್ ಅಲ್ಲಿ ಕಚೋರಿ, ಕಾಫಿ, ಟೀ ಇತ್ತು. ಮಕ್ಕಳಿಗೆ ನಾವು ಕೇಳ್ಬಿಟ್ಟು ಹಾಲು ಇಸ್ಕೊಂಡ್ವಿ. ಇವರೆಲ್ಲ ಹಾಲು ಕುಡಿದ್ರು. ಇದರಿಂದ ನಾವು ಇಂಡೋರ್ ಗೇಮ್ಸ್ ಏನೇನಿದೆ ನೋಡೋಣ ಅಂತ ಹೋದ್ವಿ. ಅಲ್ಲೊಂದು ದೊಡ್ಡ ಹಾಲ್ ತರ ಇದೆ. ಸೊ ಅಲ್ಲಿ ಈ ತರ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಸ್ನೂಕರ್ಸು, ಮಕ್ಳಿಗೆ ಸಣ್ಣ ಪುಟ್ಟ ಜೀಪು, ಟ್ರ್ಯಾಕ್ಟರ್, ಬೈಕ್ಸ್ ಎಲ್ಲ ಇದೆ. ಆಮೇಲೆ ಬಾಸ್ಕೆಟ್ ಬಾಲ್, ವಾಲಿಬಾಲ್, ಬ್ಯಾಡ್ಮಿಂಟನ್ನು, ಕ್ರಿಕೆಟ್, ಬ್ಯಾಟು, ಬಾಲ್ಸು ಎಲ್ಲ ಇದೆ. ನಾನು ನನ್ನ ಹಸ್ಬೆಂಡು ಈ ತರ ಆಟ ಆಡಿ ತುಂಬಾ ವರ್ಷಗಳೇ ಆಗಿತ್ತು. ಸೊ ನಾವು ಎಂಜಾಯ್ ಮಾಡ್ತಾ ಇದೀವಿ. ಮನೆಗೆ ತಗೊಂಡೋಗ್ರಿ ಅಂತ. ನಾನು ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ ಬಾಲ್ ಪ್ಲೇಯರ್. ಎಷ್ಟೋ ದಿನದ ಮೇಲೆ ಬಾಸ್ಕೆಟ್ ಬಾಲ್ ಕೈಗೆ ಸಿಕ್ಕಾಗ ಸಖತ್ ಖುಷಿ ಆಯ್ತು. ಆಕ್ಚುಲಿ ನನ್ನ ದೊಡ್ಡ ಮಗ ಗುಣವ್ಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಅವನ್ ಫ್ರೆಂಡ್ಸ್ ತರ ಆಗ್ಬಿಟ್ಟಿದ್ದಾರೆ. ಎಲ್ಲಾ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ಖುಷಿಯಾಗಿ ಆಟ ಆಡ್ತಿದ್ದ. ಇಲ್ಲಿ ನೋಡ್ತಿರ್ಬೋದು. ಎಲ್ಲ ಗೋಲ್ ಕೀಪರ್ ಬಿಟ್ಟಿದ್ದೀನಪ್ಪ ನೀನು ಕಾಯ ಫುಲ್ಲು. ಇವಾಗ ಮಮ್ಮು ತಿನ್ನಕ್ ಹೋಗೋಣ. ಅಣ್ಣ ಬಂದ ನೋಡು. ಅಣ್ಣ ಓಡ್ ಬಂದಿದ್ದು ಸೌಂಡ್ ಕೇಳಿಸ್ತಾ ಇದೆಲ್ಲ. ಹ್ಞೂ ನಡಿಯಮ್ಮ. ಮಳೆ ಬರ್ತಿಲ್ಲವಿದು. ಹೋಗೋಣ. ಹಾಯ್, ನೆಕ್ಸ್ಟ್ ಡೇ ಇದು ವ್ಲಾಗು. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಸೊ ನೆನ್ನೆ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಬರೀ ಮಕ್ಳನ್ನ ಹಿಡಿಯೋದೇ ಆಗೋಯ್ತು. ಮೊಬೈಲ್ ತೆಗೆದು ವೀಡಿಯೋ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ಇನ್ಕ್ಲೂಡ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಸುಮ್ಮನೆ ರಾಗಿ ಮಾತಾಡೋದು ಎಲ್ಲನೂ ರೆಕಾರ್ಡ್ ಮಾಡಿಕೊಂಡು ವ್ಲಾಗ್ ಹಾಕೋಣ ಚೆನ್ನಾಗಿರುತ್ತೆ ಅಂತ.
ಬಟ್ ಆಗಲಿಲ್ಲ. ಬರೀ ನನ್ನ ಮಕ್ಕಳನ್ನ ಹಿಡಿಯೋದೇ ಆಗೋಯ್ತು. ಅದು ಸಣ್ಣವನಂತೂ ಅವನಿಗೊಂಥರ ಹೊಸ ಜಾಗಕ್ಕೆ ಬಂದುಬಿಟ್ರೆ ಫುಲ್ ಎನರ್ಜಿ ಬಂದುಬಿಡುತ್ತೆ. ಸೊ ಅವನ್ನೇ ಹಿಡಿಯೋದಾಗೋಯ್ತು. ನೆನ್ನೆ ಮಧ್ಯಾಹ್ನ ಸಂಜೆ ಸ್ನ್ಯಾಕ್ಸ್, ರಾತ್ರಿ ಊಟ. ಮಧ್ಯಾಹ್ನ ಸಂಜೆ ರಾತ್ರಿ ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಸೊ ಇವಾಗೊಂದು ತಿಂಡಿ. ಸೊ ಇಷ್ಟು ಊಟದ್ದು ಇನ್ಕ್ಲೂಡ್ ಆಗಿದೆ ವಿತ್ AC ಕಾಟೇಜ್ ರೂಮ್, ಆಮೇಲೆ ಎಲ್ಲ ಆ್ಯಕ್ಟಿವಿಟೀಸು. ನೆನ್ನೆ ಪೂರ್ತಿ ಮಳೆ ಬರ್ತಿರೋದ್ರಿಂದ ನಾವು ಅಷ್ಟೊಂದೇನು ಆ್ಯಕ್ಟಿವಿಟೀಸ್ ಮಾಡಿಲ್ಲ. ಸ್ವಿಮ್ಮಿಂಗು, ಇಂಡೋರ್ ಗೇಮ್ಸ್ ಸ್ವಲ್ಪ ಆಡಿದ್ವಿ. ಆ್ಯಂಡ್ ಇನ್ನು ಫುಲ್ ಇಡೀ ಪ್ರಾಪರ್ಟಿ ನಾವೇ ನೋಡಿಲ್ಲ. ಸೊ ಇವಾಗ ಇನ್ನೂ ಮಲಗಿದ್ದಾನೆ ನನ್ನ ಸಣ್ಣ ಮಗ. ಅವನು ಎದ್ದ ಅಂದರೆ ಸ್ವಲ್ಪ ನೋಡ್ಕೊಂಬರೋಣ ಏನೇನಿದೆ ಅಂತ. ಬಂದಿದ್ದಕ್ಕೆ ಅಷ್ಟಾದರೂ ಮಾಡಬೇಕು. ಯಾಕಂದರೆ ಫುಲ್ ನೆನ್ನೆ ಮಳೆ ಬರ್ತಿರೋದ್ರಿಂದ ನಾವೆಲ್ಲೂ ಆಚೆ ಹೊರಗಡೆ ಪ್ರಾಪರ್ಟಿ ಹೆಂಗಿದೆ ಏನು ಅಂತಲೂ ನೋಡಿಲ್ಲ. ಚೆಕ್ಕಿನ್ ಆದೋ ರೂಮಲ್ಲಿದ್ವಿ, ಊಟ ಮಾಡಿದ್ವಿ, ಸ್ವಿಮ್ಮಿಂಗ್ ಮಾಡಿದ್ವಿ ಆ್ಯಂಡ್ ಇಂಡೋರ್ ಗೇಮ್ಸ್ನ ಆಡಿದ್ದೆ ಅಷ್ಟೇ. ಸೊ ಇವಾಗ ರೆಡಿ ಆಗಿಬಿಟ್ಟು ಸೊ ನೋಡಿ, ಇದು ಈ ಥರ ಇದೆ. ನೈಟೇ ತೋರಿಸ್ಬೇಕಾಗಿತ್ತು. ಇವಾಗ ಲೈಟ್ ಹಾಕ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಹೆಂಗನ್ಸುತ್ತೆ ಅಂದರೆ ಆಚೆ ಕಡೆಯಿಂದ ಬೆಳಕು ಬರ್ತಾಯಿದೆ ಅಂತ ಅನಿಸುತ್ತೆ ಅಲ್ವಾ. ನೈಟು ಅಷ್ಟೇ ಈ ಥರ ಹಾಕಿದರೆ ಅಯ್ಯೋ ಇದು ಬೆಳಗ್ಗೆನಾ ಏನು ರಾತ್ರಿನಾ ಅಂತ ಕನ್ಫ್ಯೂಸ್ ಆಗೋದು. ಹಾಯನ ಗುಡ್ ಮಾರ್ನಿಂಗ್ ಹೇಳು. ಫ್ರೂಟ್ಸ್ ತಿನ್ನು ನಾನು. ಹಾಯ್ ಹೇಳು. ಅಪ್ಪು ನೀನು ಫ್ರೂಟ್ಸ್ ತಿಂದ್ಯಾ? ತಿಂದೆ. ಏನೇನು ತಿಂದೆ? ವಾಟರ್ಮೆಲನ್, ಬನಾನಾ, ಪೈನಾಪಲ್. ಅದು ನೀನೇನು ತಿಂತೀರಿಮ್ಮ? ನಿಂಗೆ ಬನಾನಾ ಬೇಕಾ? ಮತ್ತೇನು ಬೇಕು ಈಗ? ಇದೇನು ಹೇಳು? ತಿಂತೀನಿ ಫಸ್ಟ್. ಅಪ್ಪು ಎಂಜಾಯ್ ಮಾಡಿದ್ಯಾ? ಏನೇನು ಮಾಡಿದೆ? ಮಜಾ ಮಾಡಿದೆ. ಮಜಾ ಮಾಡೋಕ್ಕೆ ಏನೇನು ಮಾಡಿದೆ? ಸ್ವಿಮ್ಮಿಂಗ್ ಮಾಡಿದೆ. ಸ್ಪೋರ್ಟ್ಸ್ ಆಡಿದೆ. ಇನ್ನು ಏನು ಬಾಕಿ ಇದೆ ಆಟ ಆಡೋದು? ಟೇಬಲ್ ಜಿಪ್ ಲೈನು ಮತ್ತು ಕ್ರಿಕೆಟ್ಟು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಏನಮ್ಮ ಅದು? ಏನು ಹುಳ ಬೊಬ್ಬ ಬಿತ್ತ? ಹಣ್ಣು ತಿನ್ಬಾ ಮುದ್ದು. ಕಮ್ ಹಣ್ಣು. ಯಾವ ಹಣ್ಣು ಬೇಕು ನಿಮಗೆ? ಪಪ್ಪಾಯ ಹಣ್ಣು ಇಲ್ಲಲ್ಲ ಮುದ್ದೆ ಅದರಲ್ಲಿ. ಅಷ್ಟೊಂದು ಹಿಡ್ಕೋಬಾರ್ದು, ಸ್ವಲ್ಪ ಸ್ವಲ್ಪ. ನಾವು ತಿಂಡಿ ತಿಂದ್ಬಿಟ್ಟು ಕ್ರಿಕೆಟ್ ಆಡೋಣ ಅಂತ ಬಂದ್ವಿ. ತುಂಬಾ ದಿನಗಳೇ ಆಗಿತ್ತು ಕ್ರಿಕೆಟ್ ಆಟ ಆಡಿ. ಸೊ ಕ್ರಿಕೆಟ್ ಆಟ ಆಡಿ ತಿಂಡಿ ಬೆಳಗ್ಗೆ ಇಡ್ಲಿ, ದೋಸೆ, ಮೆಂತೆ ಭಾತ್ ಎಲ್ಲ ಇತ್ತು. ಇಲ್ಲಿ ಊಟ ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್, ಓಕೆ ಆಗಿತ್ತು. ಇನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಆ ಕಡೆ ಎಲ್ಲ ರೋಪ್ ಗೇಮ್ಸು ಅದೆಲ್ಲ ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬರಕ್ಕೆ ಓಕೆ, ಬಟ್ ಸ್ಟಿಲ್ ಇದು ಇಂಪ್ರೂವ್ ಆಗ್ತಾ ಇದೆ. ಆದ್ಮೇಲೆ ಬರೋದು ಚೆನ್ನಾಗಿ ಅನ್ಸುತ್ತೆ. ಸೊ ಓವರ್ ಆಲ್ ಆಗಿ ಈ ತರ ಇತ್ತು ನಮ್ 1 ಡೇ ರೆಸಾರ್ಟ್ ಟ್ರಿಪ್. ಸೊ ಹೇಗನ್ಸ್ತು ವ್ಲಾಗು? ನಾನಿನ್ನ ಏನೇನೋ ಅನ್ಕೊಂಡಿದ್ದೆ, ಈ ತರ ಮಾಡೋಣ ಆ ತರ ಮಾಡೋಣ ಅಂತ. ವಿಡಿಯೋ ಮಾಡಕ್ ಆಗ್ಲಿಲ್ಲ ಬಿಕಾಸ್ ನನ್ ಮಕ್ಳನ್ನ ಹಿಡ್ದು ಹೊರಗೆ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ಎಂಜಾಯ್ ಮಾಡಿದ್ರೆ ಒಂದು ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಂಡ್ ಡೋಂಟ್ forget to subscribe my channel. Thanks for watching. Take care. Bye bye.